ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರವಣ್. ನಮ್ಮ ಯೂಟ್ಯೂಬ್ ಚಾನಲ್ ಆದ ಆಟೋ ಆಡೋಬ್ 08ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಒಂದು ಪ್ರೆಷರ್ ವಾಷರ್ನ ರಿವ್ಯೂ ಮಾಡಲಿಕ್ಕೆ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಐಡಿಯಲ್ ಪವರ್ ಟೂಲ್ಸ್ ರವರ IDSR 210 ಪ್ರೆಷರ್ ವಾಷರು. ಸೊ ಇದರ ಫುಲ್ ಸ್ಪೆಸಿಫಿಕೇಶನ್ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗೆ ಕ್ವಿಕ್ ಆಗಿ ಇದರ ಜೊತೆ ಇನ್ನೂ ಏನೇನು ಅಟ್ಯಾಚ್ಮೆಂಟ್ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಒಂದು ಇನ್ಲೆಟ್ ಬಕೆಟ್ ಫಿಲ್ಟರ್ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಬಕೆಟಿಂದನೂ ವಾಟರ್ನ ಯೂಸ್ ಮಾಡ್ಬೋದು. ಎರಡನೇದಾಗಿ ಒಂದು ಕ್ವಿಕ್ ಕನೆಕ್ಟರ್ ಸಿಗುತ್ತೆ ಇನ್ಲೆಟ್ಗೋಸ್ಕರ. ಮೂರನೇದಾಗಿ ಒಂದು ಇನ್ಲೆಟ್ ಫಿಲ್ಟರ್ ಸಿಗುತ್ತೆ. ಸೊ ಯಾವುದೇ ರೀತಿಯಾದ ಧೂಳೆಲ್ಲ ಮಿಷನ್ ಒಳಗೆ ಹೋಗಬಾರ್ದು ಅಂತ ಹೇಳಿ. ನಾಲ್ಕನೇದಾಗಿ ಒಂದು ಚಿಕ್ಕ ಫೋಮ್ ಕ್ಯಾನನ್ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಗಾಡಿನ ಫೋಮ್ ವಾಶ್ ಸಹ ಮನೆಯಲ್ಲೇ ಮಾಡ್ಬೋದು. ಐದನೇದಾಗಿ ಒಂದು ಎಕ್ಸ್ಟೆನ್ಷನ್ ರಾಡ್ ಸಿಗುತ್ತೆ. ಸೊ ನಿಮ್ಮ ಗನ್ನ ಓವರ್ ಆಲ್ ಲೆಂತನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇದೊಂದು ಆಪ್ಷನ್ ಇದೆ. ನೆಕ್ಸ್ಟ್ ನಿಮಗೊಂದು ಒಳ್ಳೆ ಹೈ ಪ್ರೆಷರ್ ಕೆಪಬಿಲಿಟಿ ಇರೋ ಒಂದು ಒಳ್ಳೆ ಗನ್ ಸಿಗುತ್ತೆ. ಸೊ ಚೀಪ್ ಕ್ವಾಲಿಟಿ ಏನಲ್ಲ, ಹಾಗೂ ತುಂಬ ಆಪರೇಷನು ತುಂಬ ಸ್ಮೂತ್ ಆಗಿದೆ. ಇದರಲ್ಲಿ ಅಡ್ಜಸ್ಟೇಬಲ್ ನಾಜಲ್ ಸಹ ಸಿಗುತ್ತೆ, ನಿಮಗೆ ಪಾಯಿಂಟ್ ಬೇಕಾದರೆ ಇಲ್ಲ ಸ್ಪ್ರೆಡ್ ಬೇಕಾದರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು 1 ಮೀಟರ್ ಉದ್ದ ಇರುವ ಇನ್ಲೆಟ್ ಹೋಸ್ ಸಿಗುತ್ತೆ. ಸೊ ಇದರ ಲೆಂತು ಸಹ ಸಫಿಷಿಯೆಂಟ್ ಆಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೇ ಇದೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಮೇಯ್ನ್ ಆಗಿ ಇದರದ್ದು 8 ಮೀಟರ್ ಲೆಂತ್ ಇರುವ ಹೈ ಪ್ರೆಷರ್ ಹೈಡ್ರಾಲಿಕ್ ಹೋಸ್ ಪೈಪ್. ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಆಗಿದೆ. ಸೊ ಈಸಿಯಾಗಿ ಏನು ಡ್ಯಾಮೇಜ್ ಆಗಲ್ಲ, ಹಾಗೂ ಇದರ ಲೆಂತ್ ಸಹ ಸಫಿಷಿಯೆಂಟ್ ಆಗಿದೆ. ನೀವು ಕಾರನ್ನೆಲ್ಲ ಬೈಕನ್ನು ಎಲ್ಲ ಆರಾಮಾಗಿ ಒಂದೇ ಕಡೆಯಲ್ಲಿಟ್ಟು ತೊಳಿಬೋದು. ಸೊ ಫ್ರೆಂಡ್ಸ್, ಕ್ವಿಕ್ ಆಗಿ ಈ ಮೆಷಿನ್ನ ಕನೆಕ್ಟ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗಾಗಿ ಇನ್ಲೆಟ್ ಸೈಡಿಗೆ ನೀವು ಈ ಥರ ಪೈಪ್ಗೆ ಬಕೆಟ್ ಫಿಲ್ಟರ್ ಕನೆಕ್ಟ್ ಮಾಡಿಕೊಂಡು, ಹಾಗೆ ಕ್ವಿಕ್ ಕನೆಕ್ಟರ್ ಕನೆಕ್ಟ್ ಮಾಡಿಕೊಂಡು ಈ ಮೆಷಿನ್ಗೆ ಈ ರೀತಿಯಲ್ಲಿ ಫಿಕ್ಸ್ ಮಾಡಿದರೆ ಆಯಿತು. ಸೊ ಔಟ್ಪುಟ್ ಸೈಡಲ್ಲಿ ಈ ಪೈಪ್ನ ಎರಡೂ ಕಡೆ ಸೇಮ್ ಥ್ರೆಡ್ ಇರೋ ಕಾರಣ ನೀವು ಪೈಪನ್ನು ಆ ಕಡೆ ಈ ಕಡೆ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಕಡೆ ಮೆಷಿನ್ಗೆ ಟೈಟ್ ಮಾಡಿ ಆ ಕಡೆ ಗನ್ನಿಗೆ ಟೈಟ್ ಮಾಡಿದರೆ ಕನೆಕ್ಷನ್ ಅಷ್ಟೇ ಸಿಂಪಲ್ಲು, ಏನು ತುಂಬ ಕಾಂಪ್ಲಿಕೇಶನ್ ಏನಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನು ಈ ಪ್ರೆಷರ್ ವಾಷರ್ನ ಈ ಥರ ಒಂದು ಎಕ್ಸ್ಟೆನ್ಷನ್ ಕಾರ್ಡ್ಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ ಪವರ್ ಸಪ್ಲೈಗೋಸ್ಕರ. ಹಾಗೆ ಇನ್ಲೆಟ್ ಸೈಡಿಗೆ ನಾನು ಸೀದಾ ಟ್ಯಾಪಿಗೆ ಕನೆಕ್ಟ್ ಮಾಡಿದ್ದೇನೆ. ನೀವು ಬೇಕಾದರೆ ಬಕೆಟ್ಗೆ ಸಹ ಕನೆಕ್ಟ್ ಮಾಡ್ಬೋದು. ಹಾಗೆ ಔಟ್ಪುಟ್ ಪ್ರೆಷರ್ ಪೈಪನ್ನು ಈ ಕಡೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಆವಾಗಲೇ ಹೇಳಿದಾಗೆ ಇದರ ನಾಜಲ್ನ ನಾವು ರೊಟೇಟ್ ಮಾಡಿಕೊಂಡು ಸ್ಪ್ರೇ ಪ್ಯಾಟರ್ನ ಚೇಂಜ್ ಮಾಡ್ಬೋದು. ಸೊ ಅದರದ್ದೊಂದು ಡೆಮೋ ನೋಡೋಣ ಇವಾಗ. ಸೊ ಇದು ನೋಡ್ಬೋದು ನೀವು, ಫುಲ್ ಸ್ಪ್ರೆಡ್ ಆಗಿದೆ. ಹೀಗೆ ರೊಟೇಟ್ ಮಾಡಿದವಾಗ ಇದು ಪಾಯಿಂಟ್ ಆಗುತ್ತೆ. ನೀವು ರೊಟೇಟ್ ಮಾಡಿಕೊಂಡು ನಿಮಗೆ ಬೇಕಾದ ರೀತಿಯ ಸ್ಪ್ರೇ ಪ್ಯಾಟರ್ನ ಇಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಮಿಷನ್ನ ಪ್ರೆಷರ್ ಟೆಸ್ಟ್ನ ಇವಾಗ ಮಾಡೋಣ. ನೀವೇ ನೋಡ್ಬೋದು ಫ್ರೆಂಡ್ಸ್, ಯಾವುದೇ ಎಫರ್ಟ್ಸ್ ಇಲ್ಲದೆ ಇದು ಕಂಪ್ಲೀಟಾಗಿ ಇರೋ ಎಲ್ಲ ಪಾರ್ಟಿಗಳನ್ನು ಎಫರ್ಟ್ಲೆಸ್ ಆಗಿ ತೆಗಿತಾ ಇದೆ. ಸೊ ಇಂಥ ಮೆಷಿನ್ ಈ ಮಳೆಗಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಗಾಡಿಗಳನ್ನು ಕ್ಲೀನ್ ಇಡೋದೇ ಒಂದು ದೊಡ್ಡ ತಲೆನೋವು ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಇದನ್ನು ಪೈಪ್ ಹಾಗೂ ಬಕೆಟ್ ಯೂಸ್ ಮಾಡಿಕೊಂಡು ವಾಶ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ನಮ್ಮ ಎಫರ್ಟ್ ಸಹ ಹಾಕಬೇಕಾಗತ್ತೆ. ಅದೇ ಇಂಥ ಮಿಷನಲ್ಲಿ ಇದ್ದರೆ ಎಷ್ಟು ಕ್ಲೀನಾಗಿ ಎಷ್ಟು ಬೇಗವಾಗಿ ತೆಗಿಬೋದು ಅಂತ ಇವಾಗ ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಕಡಿಮೆ ಸಮಯದಲ್ಲಿ ಇಡೀ ಗಾಡಿ ಹೇಗೆ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು. ಸೊ ಹೈಲಿ ರೆಕಮೆಂಡೆಡ್. ಸೊ ಫ್ರೆಂಡ್ಸ್, ನೋಡ್ಬೋದು, ಬಾಕ್ಸ್ ಜೊತೆ ಬಂದ ಈ ಫೋಮ್ ಕ್ಯಾನನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ. ಸೊ ಇದರಲ್ಲಿ ಜಸ್ಟ್ ನಾನೊಂದು 20 to 30 ml ನಾರ್ಮಲ್ ಹೇರ್ ಶಾಂಪೂ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಾರಿಗೆ ಯೂಸ್ ಮಾಡೋ ಡೆಡಿಕೇಟೆಡ್ ಶಾಂಪೂ ಸಹ ತೊಗೊಳ್ಬೋದು. ಮತ್ತು ಉಳಿದಿದ್ದನ್ನು ನಾನು ನೀರು ತುಂಬಿಸಿದ್ದೀನಿ. ಇದನ್ನು ಈ ಪ್ರೆಷರ್ ವಾಷರ್ ಗನ್ ಇದ್ದರೆ ಜಸ್ಟ್ ಹೀಗೆ ಕ್ಲಿಕ್ ಮಾಡಿ ಕನೆಕ್ಟ್ ಮಾಡಿದರೆ ಆಯಿತು. ಸೊ ಇದರಿಂದ ಫೋಮ್ ವಾಶ್ ಹೇಗಾಗತ್ತೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಒಳ್ಳೆ ರೀತಿಯಾದ ಫೋಮ್ ವಾಶ್ ಸಹ ಮಾಡ್ಬೋದು. ಪ್ರೊಫೆಷ್ನಲ್ ಸರ್ವಿಸ್ ಸೆಂಟರಲ್ಲಿ ಮಾಡೋ ಥರನೇ ಸಹ ಮಾಡ್ಕೊಂಡು ಬರ್ಬೋದು ನಾವು. ಸೊ ಫ್ರೆಂಡ್ಸ್, ನನ್ನ ಪ್ರಕಾರ ಯಾರಾದರೂ ಒಂದು 10,000 ಪ್ರೈಸ್ ರೇಂಜ್ ಒಳಗಡೆ ಒಂದು ಒಳ್ಳೆ ಹೈ ಪ್ರೆಷರ್ ವಾಷರ್ನ ಹುಡುಕ್ತಾ ಇದ್ದರೆ ಈ ಮಷಿನ್ ತುಂಬಾ ವರ್ತ್ ಅನಿಸುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಕಂಟೆಂಟ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಸಹ ಮಾಡಿ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ನಮಸ್ಕಾರಗಳು.